ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರೈಸ್ ಮನಿ ಬಗ್ಗೆ ಒಂದು ಅಪ್ಡೇಟನ್ನು ಮಾಡಿರುವಂಥದ್ದು. ಸೊ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಏನಂತಂದರೆ ಅಲ್ಲಿ ಪ್ರೈಸ್ ಮನಿ ಯಾವಾಗ ಒಂದು ಡೇಟನ್ನು ರಿಲೀಸ್ ಮಾಡ್ಬೋದು ಮತ್ತು ಅದಕ್ಕೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ಸ್ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಕರ್ನಾಟಕ ಒಂದು ಸರ್ಕಾರದ ಏನು ಒಂದು ಸಮಾಜ ಕಲ್ಯಾಣ ಇಲಾಖೆ ಇದೆ. ಸೊ ಈ ಒಂದು ವೆಬ್ಸೈಟ್ ಇನ್ನೂವರೆಗೆ ಕೂಡ ಇಲ್ಲಿ ಯಾವುದೇ ಥರಂಥ ಲಿಂಕನ್ನು ಅಪ್ಡೇಟ್ ಮಾಡಿಲ್ಲ. ಆದರೆ ಅವರು ಒಂದು ಇದನ್ನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ನಾನೀಗ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿದ್ದೀನಿ. ಇದು ನಿನ್ನೆ ಬಂದಿರುವಂಥ ಅಪ್ಡೇಟ್. ನಿನ್ನೆ 15 ತಾರೀಕಿಗೆ ಇವರೇನು ಮಾಡಿದ್ದಾರೆ ಅಂತಂದರೆ ಟ್ವಿಟರ್ ಹ್ಯಾಂಡಲ್ ಮುಖಾಂತರ ಒಂದು ಮಾಹಿತಿಯನ್ನು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಓದಿ ಹೇಳ್ತೇನೆ. ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿ ಅಂದರೆ ಇಲ್ಲಿ ಒಬ್ಬ ಅಭ್ಯರ್ಥಿಯು ಮಾಹಿತಿಯನ್ನು ಕೇಳಿದರು, ಪಾಲಕರು ಮಾಹಿತಿ ಕೇಳಿದರು. ಸೊ ಯಾವಾಗ ಒಂದು ಪ್ರೋತ್ಸಾಹಧನ ಅಂದರೆ ಪ್ರೈಸ್ ಮನಿ ಬಗ್ಗೆ ಡೇಟ್ ಹೇಳಿ ಮತ್ತು ಅದಕ್ಕೇನು ಸಂಬಂಧಿಸಿದಂಥ ಮಾಹಿತಿ ಕೊಡಿ ಅಂತ ಒಂದು ಇದನ್ನು ಮಾಡಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ. ಸೊ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯವರು ಟ್ವಿಟರ್ ಮೂಲಕ ಏನು ಮಾಡಿದ್ದಾರೆ ಅಂದರೆ ರಿಪ್ಲೈಯನ್ನು ಮಾಡಿದ್ದಾರೆ. ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ವರ್ಷದ 24ನೇ ಸಾಲಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಅಂತಂದರೆ ಇಲ್ಲಿ ಪ್ರೈಸ್ ಮನಿ ಅರ್ಜಿಗಳನ್ನು 31/8/2024 ಒಳಗಾಗಿ ಆಹ್ವಾನಿಸಲಾಗುವುದು. 31ರ ಡೇಟ್ ಒಳಗಾಗಿ ಆಹ್ವಾನಿಸಲಾಗುವುದು ಅಂತ ಹೇಳಿದ್ದಾರೆ. ಅರ್ಜಿಯನ್ನು ಆಹ್ವಾನಿಸಿದ ನಂತರ ಕೆಳಗೆ ತಿಳಿಸಲಾದ ದಾಖಲಾತಿಗಳೊಂದಿಗೆ ನೀಡಿರುವ ವೆಬ್ಸೈಟ್ ಲಿಂಕ್ ಮೂಲಕ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ತಳಗಡೆ ಒಂದು ವೆಬ್ಸೈಟನ್ನು ಕೊಟ್ಟಿದ್ದೀವಿ, ಅದರ ನೀವು ಹೋಗಿ ಏನು ಮಾಡ್ಬೋದು, 31ನೇ ತಾರೀಕಿನ ಒಳಗಾಗಿ ನಾವು ಏನು ಮಾಡ್ತೀವಿ, ಲಿಂಕನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಬಿಟ್ಟಿಲ್ಲ, ಲಿಂಕನ್ನು ಬಿಡ್ತೀವಿ. ಸೊ ಅರ್ಜಿ ಸಲ್ಲಿಸಲು ಬೇಕಾದ ಅಗತ್ಯ ದಾಖಲಾತಿಗಳು ಯಾವ್ಯಾವು ಅಂತ ಅವರು ಕೂಡ ಹೇಳಿದ್ದಾರೆ. ಯಾರು? ಸಮಾಜ ಕಲ್ಯಾಣ ಇಲಾಖೆದವರೇ ಹೇಳಿರುವಂಥದ್ದು. ವಿದ್ಯಾರ್ಥಿಯ ಅಂಕಪಟ್ಟಿ, ಅದು ಡಿಗ್ರಿ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಓಕೆ. ಆಮೇಲೆ ಅದೇ ಮಾಸ್ಟರ್ ಡಿಗ್ರಿ ಇರ್ಬೋದು, ಪ್ರೊಫೆಷನಲ್ ಕೋರ್ಸ್ ಇರ್ಬೋದು. ಆಮೇಲೆ ಆಧಾರ್ ಕಾರ್ಡ್, ಜಾತಿ ಆದಾಯ ಪ್ರಮಾಣಪತ್ರ, ಆಧಾರ ಜೋಡಣೆ ಆಗಿರುವ ಬ್ಯಾಂಕ್ ಪಾಸ್ಬುಕ್ ಅದು ಬೇಕು, ವಿದ್ಯಾರ್ಥಿಯ ಭಾವಚಿತ್ರ ಬೇಕು. ಸೊ ಇಷ್ಟು ಏನಂತಂದರೆ ನೀವು ಕೆಳಗೆ ನೀಡಿರುವಂಥ ವೆಬ್ಸೈಟಿಗೆ ಹೋಗಿ 31ನೇ ತಾರೀಕಿನ ಒಳಗಾಗಿ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂವರೆಗೆ ಬಿಟ್ಟಿಲ್ಲ, ಓಕೆನಾ. ಸೊ ಬಿಟ್ಟ ಮೇಲೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತೇನೆ. ಅದರ ಜೊತೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ. ನಿಮಗೆ ಮಾಹಿತಿ ಬಂದ ತಕ್ಷಣ ಅಲ್ಲೂ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ.